ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಯಾದಗಿರಿ ಮೆಕ್ಯಾನಿಕಲ್ ಸಂಘದ ಜೊತೆಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಧ್ವಜಾರೋಹಣ ಮಾಡಿದ್ದಾರೆ. ಯಾದಗಿರಿ ನಗರದ ಗ್ಯಾರೇಜ್ ಹಾಗೂ ಮೆಕ್ಯಾನಿಕ್ ಸಂಘದ ತಾಲೂಕು ಕಚೇರಿ ಎದುರು ಚಾಲಕರು ಹಾಗೂ ಮೆಕ್ಯಾನಿಕ್ ಜೊತೆಗೂಡಿ ಧ್ವಜಾರೋಹಣ ಮಾಡುವುದರ ಮುಖೇನ ಸಂಭ್ರಮಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಧ್ವಜಾರೋಹಣ ಮಾಡಿದ್ರು. ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಅಂದ್ರೆ ಅದು ಸ್ವಾತಂತ್ರ್ಯ ದಿನಾಚರಣೆ ಯಾದಗಿರಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಗಿದೆ. ಇದೇ ವೇಳೆ ಮಾತನಾಡಿರುವ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹತ್ವದ ತ್ಯಾಗ ಬಲಿದಾನವನ್ನ ನೆನೆದ್ರು. ಸಾಕಷ್ಟು ಮಹನೀಯರ ನಿರಂತರ ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ದಿನಾಚರಣೆ ದೇಶದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಎಂದು ಬಣ್ಣಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಇವತ್ತು ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಯಿತು. ಆದರೆ ಸ್ವಾತಂತ್ರ್ಯ ಸಿಕ್ಕು ಇವತ್ತು 78 ವರ್ಷದ ದಿನಾಚರಣೆ ಇವತ್ತು ವಿಶೇಷವಾಗಿ ಗ್ಯಾರೇಜ್ ಮಾಲಕರು ಮತ್ತು ಗ್ಯಾರೇಜ್ ಮೆಕ್ಯಾನಿಕರ ಸಂಘದ ಕಚೇರಿಯಲ್ಲಿ ಪ್ರತಿ ವರ್ಷದಂತೆ 26 ಜನವರಿ 15 ಗಂಟೆನದ ಕಡ್ಡಾಯವಾಗಿ ಸರ್ಕಾರ ಕಚೇರಿಗಳಿಗೆ ನೋಡ್ತಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಇದು ವಿಶೇಷವಾಗಿ ಹರ್ ತಿರಂಗ ಅಂತ ಕೇಂದ್ರ ಸರ್ಕಾರದ ಸ್ಲೋಗನ್ ಮಾಡಿದರೆ, ಆದರೆ ನೀವೇನು ಮಾಡಿದ್ರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದುವರಿಸಿದ್ವಿ. ಮೆಕ್ಯಾನಿಕರು ಮತ್ತು ಮಾಲಕರ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಸೇರ್ಕಿಸಿದ ತಿರುವಣ ಧ್ವಜದ ಶಾಲುಗಳನ್ನು ಆಯ್ಕೆಸಿ ಇವತ್ತು 78 ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಇದು ಹೆಂಗೆ ಮುಂದುವರ್ಸ್ಕೊಂತ ನೀವೆಲ್ಲರೂ ಹೋಗ್ರಿ, ನಾವು ಇದ್ರೇನು ಇರ್ಲಿಕ್ಕೇನೋ ನಾವೆಲ್ಲರೂ ಹೋದ್ರೂ ಕೂಡ ಇವತ್ತೇನದ ನಾವು ಮರ್ತು ಕೇಸಿ ಇವತ್ತು ಇರ್ಬೋದು ನೀವು ನಮ್ಗೆ ಕರೆ ಮಾಡಿ ಕೇಸಿ ನಮ್ಗೆ ಕಲಿಸಿರ್ತಕ್ಕಂಥದ್ದು ಇದು ಇವತ್ತು ದಿವಸ ಸ್ವಾತಂತ್ರ್ಯ ದಿನಾಚರಣೆ ಜನ ನೀವು ಎದುರಿಸಿ ನಮ್ಗೆ ಇನ್ನೂ ಮುಂದೆ ಕೆಲಸ ಮಾಡ್ಲಿಕ್ಕೆ ನೀವು ಪ್ರೇರಣೆ ಮಾಡಿದ್ರಿ. ನಾವು ನಿಮ್ಮ ಜೊತೆಗಿರ್ತೀವಿ. ಎಲ್ಲರೂ ಕಲ್ತಿಗೆ ಜನದ ಮುಂದಿನ ದಿವಸದಲ್ಲಿ ಇನ್ನೂ ಎಲ್ಲರಿಗಿಂತ ಮೊದಲೇ ಏನದ ಸರ್ಕಾರ ಕಚೇರಿಗಿಂತ ಮೊದಲೇ ಆಚರಣೆ ಮಾಡೋದಕ್ಕೆ ನಾವೆಲ್ಲ ನಿರ್ಧಾರ ಮಾಡಬೇಕಾಗ್ತಕ್ಕಂಥದ್ದು ಹೇಳಿ ನಾನು ಎರಡು ಮಾತುಗಳನ್ನು. ಈ ಸಂದರ್ಭದಲ್ಲಿ ಹನುಮಂತ ಶರಣಪ್ಪ, ಮೊಹಮ್ಮದ್ ಶಫಿ, ಚಾಂದ್ ಬಾಷಾ, ಸಿರಾಜುದ್ದೀನ್, ರುಸೆಲ್, ಜಲಾಲ್ ಪಠಾಣ್, ನಬಿ ಸಾಬ್, ಗಲೀಬ್ ಪಟೇಲ್, ಕರೀಂ ಸಾಬ್, ವೀರನ್ ಮೇಸ್ತ್ರಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.